ಕೆಎಸ್ ಈಶ್ವರಪ್ಪ ಜೊತೆ ಮಾತನಾಡುತ್ತಾ ದುಷ್ಕರ್ಮಿಗಳು ವಿಗ್ರಹಗಳನ್ನು ಮತ್ತಷ್ಟು ಹಾಳು ಮಾಡಲು ಬಿಡದೆ ಮಹಿಳೆ ಗೋಳಾಡಿದ್ದಾರೆ. ನಾವು ಪೂಜೆ ಮಾಡುತ್ತಿರುವ ವಿಗ್ರಹಕ್ಕೆ ಕಾಲಿನಿಂದ ಒದ್ದಿದ್ದಾರೆ. ನಮಗೆ ಎಷ್ಟು ನೋವಾಗಿರಬಹುದೆಂದು ಹೇಳಿ ಕಣ್ಣೀರುಡುತ್ತಾ ವಿಷಯ ತಿಳಿಸಿದ್ದಾರೆ. ಬಹಳ ಕಷ್ಟಪಟ್ಟು ದೇವಸ್ಥಾನ ಮಾಡಿದ್ದೇವೆ ಎಂದು ಕೆಎಸ್ ಈಶ್ವರಪ್ಪ ಜೊತೆ ನೋವು ಹೇಳಿಕೊಂಡ ಮಹಿಳೆ ಗೋಳಾಡಿದ್ದಾರೆ. ಈ ವೇಳೆ ಮಾಜಿ ಡಿಸಿಎಂ ನಿಮ್ಮ ಜೊತೆ ನಾವಿದ್ದೇವೆ, ಯಾರು ಕೂಡ ಹೆದರಬೇಡಿ ಎಂದು ಭರವಸೆ ನೀಡಿದ್ದಾರೆ. ಈ ರೀತಿ ಕೃತ್ಯ ನಡೆಸಿದವರಿಗೆ ತಕ್ಕ ಪಾಠ ಕಲಿಸೋಣ, ಇದೇ ಜಾಗದಲ್ಲೇ ಮತ್ತೆ ವಿಗ್ರಹ ಪ್ರತಿಷ್ಠಾಪನೆ ಮಾಡೋಣ ಎಂದು ಕೆಎಸ್ ಈಶ್ವರಪ್ಪ ಭರವಸೆ ನೀಡಿದರು. ಇದ್ರು ಸರ್ ಮೂರು ಜನನೂ ಇದ್ರು. ಅವರು ಏಕಸಮ ಬಂದು ದೇವಸ್ಥಾನ ಹತ್ರ ನಿಂತ್ಕೊಂಡ್ರು. ಯಾಕಣ್ಣ ಇಲ್ಲಿ ಬಂದು ನಿಂತ್ಕೊಂಡಿದ್ರಿ ಅಂತ ಕೇಳಿದರೆ, ಏನೇ ನಿಂದು ನಮ್ಮ ಬಿಲ್ಡಿಂಗ್ ಎದುರಿಗೆ ನಿಮ್ಮ ದೇವಸ್ಥಾನ ಇರಬೇಕಾ, ನಿಮ್ಮ ದೇವ್ರು ಇರಬೇಕಾ ಅಂತ ನಾಗಪ್ಪ ದೇವರಿಗೆ ಚರಂಡಿ ಒಳಗೆ ಹಾಕಿದ್ರಿ ಸರ್. ಹಾಕಿದ ಮೇಲೆ ಗಣಪತಿಗೆ ಬೂಟಿನ ಕಾಲಾಗಿ ಎಲ್ಲ ಜಾಡ್ಸೋದ್ರಿ ಸರ್. ಅವಾಗ ನಮಗೆ ತುಂಬ ದುಃಖ ಬಂದುಬಿಡ್ತು. ಎಲ್ಲರೂ ಹೆಣ್ಮಕ್ಳು ಸೇರಿ ಬೆನ್ನು ಹತ್ತಿದ್ರೆ ಹಿಂತಿರುಗಿ ನೋಡ್ದಲ್ಲೇ ಬೇಲಿ ಹಾರಿ ಹಂಗೆ ಬೈಕ್ನಾಗ ಹೋಗ್ಬಿಟ್ರು, ಹೋಗ್ಬಿಟ್ರು.